ಕೂಡ ಹಣೆ ಮಣಿಯುತ್ತಾ ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗೂ ನಿಲ್ಲೋದಿಲ್ಲ ಅನ್ನುವಂತ ಅಂಶವನ್ನು ನನ್ನ ಕಿವಿಯಲ್ಲಿ ಇಟ್ಟುಕೊಂಡು 2 ನಿಮಿಷಗಳು 120 ಸೆಕೆಂಡ್ಗಳು ಮಾತ್ರ ನನಗೆ ಇಲ್ಲಿ ಕೊಟ್ಟಿರ್ತಾರೆ. ಅಷ್ಟರಲ್ಲೇ ಎಷ್ಟು ಸಾಧ್ಯವೋ ಅಷ್ಟು ಆ ಕಡೆಯಿಂದ ಗಾಳಿ ಬೀಸ್ತಾ ಇದೆ. ಇನ್ನೇನು ಬರಬಹುದೇನೋ ನೋಡೋಣ. ಕಾದು ನನಗೆ 2010ನೇ ವರ್ಷದ SSLC ಬ್ಯಾಚ್ ವಿದ್ಯಾರ್ಥಿಗಳನ್ನ ಕಂಡಾಕ್ಷಣ ಎಲ್ಲೋ ಒಂಥರನಾದಂತಹ ರೋಮಾಂಚನ. ಕಾರಣ ಇಷ್ಟೇ, ನಾನೊಂದು ದಿನ ಆ ಒಂದು ರೈಲ್ವೆ ಸ್ಟೇಷನ್ ದಲ್ಲಿ ಎಲ್ಲೋ ಹತ್ತಿ ಹೋಗ್ಬೇಕಾಗಿತ್ತು. ಅಲ್ಲಿ ನಿಂತಿದ್ದೆ. ಒಬ್ಬ ಹುಡುಗ ಬಂದವನ್ನ ನನಗೆ ಕಾಲಿಗೆ ಎರಗಿದ, ನಮಸ್ಕಾರ ಮಾಡಿದ. ಸರ್ ನಮಸ್ಕಾರ ರೀ ಅಂತ ಅಂದ. ಆಗಿರ್ತಕ್ಕಂಥದ್ದು ನಮಗೆ ಕೊಡ್ತಕ್ಕಂತಹ ಡಾಕ್ಟರೇಟ್ ಪದವಿ ಒಂದು ಮಹೋನ್ನತವಾಗಿರ್ತಕ್ಕಂಥ ಗೌರವನೇ ಇದೆ ಅಲ್ವಾ. ನೋಡಿ, ನಮ್ಮ ಶಾಲೆ ಆರಂಭವಾಗಿ 1998ರಲ್ಲಿ ಆಗಿದೆ. ಇದು ನನಗೆ ರಜತ ಮಹೋತ್ಸವ ಅಂತ ಅನಿಸ್ತಾ ಇದೆ. ಬೆಳ್ಳಿ ಹಬ್ಬ ನಿಮ್ ಮೂಲಕ, ನಿಮ್ ಬ್ಯಾಚ್ ಮೂಲಕ ಎಲ್ಲಾ ವಿದ್ಯಾರ್ಥಿಗಳಿಗೂ ನಾನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ 35 ಜನ ನಮ್ಮ ಎಲ್ಲ ಸಹೋದ್ಯೋಗಿ ಬಂಧುಗಳ ಪರವಾಗಿ ನಿಮಗೆ ನಾನು ಅಭಿನಂದನೆಗಳನ್ನ, ವಂದನೆಗಳನ್ನ ನಾನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೀನಿ. ಯಾಕೆ ಅಂದ್ರೆ ಇಂತಹ ಕ್ಷಣಗಳು ನಮ್ಮ ಬದುಕಿನಲ್ಲಿ ಬರ್ತಾವೆ ಅಂತ ಅನಿಸಲಿಲ್ಲ. ಮಿಲನ ಅವಕಾಶವನ್ನ ತಾವು ನಮಗೆ ಮಾಡಿಕೊಟ್ಟಿದ್ದೀರಿ. ಇಲ್ಲಿ ನೋಡಿ, ನಾನು ಕರ್ನಾಟಕದ ತುಂಬಾ ಸುತ್ತಾಡಿದ್ದೀನಿ. ಔರಾದ್ದಿಂದ ಹಿಡಿದುಕೊಂಡು ಚಾಮರಾಜನಗರದವರೆಗೆ. ಇಲ್ಲಿ ಇರ್ತಕ್ಕಂತಹ ಈ ಒಂದು ಪವಿತ್ರವಾಗಿರ್ತಕ್ಕಂತಹ ಈ ಭೂಮಿಯಲ್ಲಿ ಒಂದು ವೈಬ್ರೇಷನ್ ಇದೆ ರೀ. ಒಂದು ವೈಬ್ರೇಷನ್ ಇದೆ, ಒಂದು ಕಂಪನ ಇದೆ. ಇರ್ತಕ್ಕಂಥದ್ದು ನಮ್ಮ ಶಾಲೆ ಹಾಗೆ ಹರಿತಾ ಒಂಚೂರು ಮುಂದಕ್ಕೆ ಹೋದ್ರೆ ನೋಡ್ರಿ, ನಿನ್ನೆ ಮೊನ್ನೆ 22ನೇ ತಾರೀಕಿನ ದಿನ ಅಲ್ಲಿ 26 ಮಂದಿಗೆ ಏನು ಹೊಡೆದ್ರಲ್ಲ, ನಮ್ಮಲ್ಲಿ ಅಲ್ಲಿ ಹೊಡೆಯುವಂತದ್ದಿಲ್ಲ. ಯಾಕಂದ್ರೆ ನಮ್ಮದು ಭಾವೈಕ್ಯತೆಯ ಬೀಡು. 4 ಊರದಲ್ಲ ಸಾವಳಿಗೆ ಒಳಗ ಕೆಳಗಡೆ ಯಾರದಾರ? ಶಿವಲಿಂಗಪ್ಪ ಅಜ್ಜ ಅದಾನ, ಮ್ಯಾಲ ದರ್ಗಾ ಅದ. ಭಾವೈಕ್ಯತೆಯ ಬೀಡು ಇರೋದು ಕೂಡ ನಮ್ಮಲ್ಲಿನೇ, ಇದೇ ಭೂಮಿಯಲ್ಲಿನೇ ಅಲ್ವಾ. ಸ್ವಲ್ಪ ಆಚೆ ಹೋಗೋಣ, ದಾಟಿಕೊಂಡು ಒಂದು 3-4 ಕಿಲೋಮೀಟರ್ ನಿರ್ವಾಹಕವಾಗಿರತಕ್ಕಂಥ ಸನ್ನಿವೇಶದಲ್ಲಿ ನೀವೆಲ್ಲರೂ ನೀವು 10 ವರ್ಷ, ನಾವು 4-5 ವರ್ಷ ಇಲ್ಲಿ ಇದ್ವಿ, ನಿಮಗೆ ನಾವು ಗುರುಗಳಾಗಿದ್ದೀವಿ ಅನ್ನುವಂಥದ್ದು ನಮ್ಮ ಪುಣ್ಯ ಅಂತ ಭಾವಿಸ್ಕೊಳುತ್ತಾ ಸಮಯ ಸರಿತಾ ಇದೆ. ಸಮಯಕ್ಕೆ ಬೆಲೆ ಕೊಡುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಕೊಡ್ತಾ ಇದ್ದೀನಿ. ಜೈ ಭಾರತ್, ಜೈ ಕರ್ನಾಟಕ, ಜೈ ಅವರಗೋಡ್ ಪ್ರೌಢಶಾಲೆ. ಈಗ ಸರ್ಕಾರಿ ಪ್ರಾಥಮಿಕ ಶಾಲೆ ಅವರಗೋಡ್ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿದಂತ ಹಿರಿಯ ಶಿಕ್ಷಕಿಯರು ಮುನ್ನೋಳ್ ಮ್ಯಾಮ್ ಅವರು ಒಂದೆರಡು ಮಾತುಗಳನ್ನ ಹೇಳ್ಬೇಕಂದ್ರೆ ಕೇಳ್ಕೊಳ್ತೇನೆ. ವಂದಿಸಿ ಗ್ರಾಮ ದೇವರುಗಳನ್ನ ಮನದಲ್ಲಿ ಸ್ಮರಿಸಿ ನಮ್ಮ ಈ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳು, ಸಹೋದರರು ಹಾಗೂ ಗ್ರಾಮದ ಎಲ್ಲ 2002ರಿಂದ 2006-07ರವರೆಗೆ ನಮ್ಮ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮಾಧ್ಯಮಿಕ ಶಿಕ್ಷಣವನ್ನು ಇಲ್ಲಿ 10-11ರಲ್ಲಿ ಮುಗಿಸಿದಂಥ ಎಲ್ಲ ವಿದ್ಯಾರ್ಥಿ ಬಳಗವು, ಆಗಿನ ವಿದ್ಯಾರ್ಥಿ ಬಳಗ ಈಗಿನ ಊರಿನ ಹಿರಿಯ ನಾಗರಿಕರಾಗಿದ್ದಾರೆ. ಹಿರಿಯ ಸಮಾಜದಲ್ಲಿ ಬಹಳ ಸಂತೋಷ. ಅದು ಅಲ್ಲದೆ ನಾವೆಲ್ಲರೂ, ನಾನು 14 ವರ್ಷ ಆಯ್ತು ಈ ಊರಿನ ಹೋಗಿ. ನಾವೆಲ್ಲಾರನು ಕುಡಿಸವ್ರದೇವು, ಬಹಳ ಚಲೋ ಆಯ್ತು. ನಾವು ಎಲ್ಲರೂ ಒಬ್ಬರಿಗೊಬ್ರು ಭೇಟಿ ಆದೆವು, ನಿಮ್ದು ಭೇಟಿ ಆಯ್ತು. ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಒಂದು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನೀವೇನು ಈ ಗುರುವಂದನೆ ಕಾರ್ಯಕ್ರಮ ಮಾಡತ್ತಿರ್ಲ, ಇದು ಬಹಳ ಸುತ್ಯಾರವಾದಂತ ಕಾರ್ಯಕ್ರಮ. ಮನೆಯ ಮೊದಲ ಪಾಠಶಾಲೆ ಅಂದ್ರೆ ಏನ್ಪಾ ನೋಡ್ರಿ, ನಮ್ಮ ಪ್ರಾಥಮಿಕ ಶಾಲೆಗರಾಗಿದ್ದೀರಿ. ಅದಕ್ಕೆ ನೀವು ಹೆಂಗಿರ್ಬೇಕು, ನೀವು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಪ್ರಾಮಾಣಿಕವಾಗಿ ನೀವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಅಂದ್ರೆ ಅದೇ ನಮಗೆ ಗುರುಗಳಿಗೆ ಸಲ್ಲಿಸಿದಂತಹ ಗುರುವಂದನೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನೀವೇನ್ ಮಾಡ್ಬೇಕು, ನಮಗ ಶಿಕ್ಷಣ ಅಷ್ಟೇ ಅಲ್ಲ, ನಮ್ಮಲ್ಲಿ ಮಕ್ಕಳಿಗೆ ನೀವೇನ್ ಮಾಡ್ರಿ, ಸಂಸ್ಕಾರವನ್ನು ಕಲಿಸ್ರಿ. ಶಿಕ್ಷಣದ ಜೊತೆಗೆ ನೀವು ಮಕ್ಕಳಿಗೆ ಬಳಗಕ್ಕ, ಆಮೇಲೆ ತಂದೆ ತಾಯಿಗಳಿಗೆ ಎಲ್ಲರಿಗೂ ನಾನು ಏನ್ ಮಾಡ್ತೇನೆ, ವಿನಂತಿ ಮಾಡಿಕೊಂಡ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಈ ಒಂದು ಹಾಗೂ ವಿದ್ಯಾದೇವತೆಯಾದಂಥ ಸರಸ್ವತಿ ದೇವಿಯನ್ನ ನೆನೆಯುತ್ತಾ ಈ ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಷಣ ಮಾಡುತ್ತಾ ನಮಗೆ 2 ನಿಮಿಷ ಮಾಡಿ ಓಡಿ ಹೋಗ್ತಿದ್ರಿ. ಈಗ ನಮಗೆ 2 ನಿಮಿಷ ಮಾಡುತ್ತೆ ನೀವು ಹೇಳ. ಮತ್ತೆ ಇನ್ನೂ ಒಂದು ಏನಾಗ್ತಿತ್ತು ಅಂತಂದ್ರೆ, ನಿಮ್ಮನ್ನು ಹಿಡಿದು ಕುಂಡ್ರಿಸ್ಕೊಳ್ಳೋದು ನಮಗೆ ಸಾಕಾಗಿ ಹೋಗ್ತಿತ್ತು. ಫಂಕ್ಷನ್ ಮುಗಿ ಮಟ್ಟ ಕೊಡ್ರಪ್ಪ ಅಂತೇಳಿ
ಈಗ ನಾವು ಎದ್ದು ಎಲ್ಲಿ ಹೋಗದಾಗ ನೀವು ಕಾದ್ಕೊಂತೀರಿ. ಎಷ್ಟು ವಿಚಿತ್ರವಾದಂತ ಒಂದು ಸನ್ನಿವೇಶ ಅಂತಂದ್ರೆ, ಆಗ ನಮ್ಮ ಪ್ರಾಥಮಿಕ ಶಾಲೆಗೆ ಬಂದಾಗ ನೀವು ಬರೀ 6 ವರ್ಷದ ಮಕ್ಕಳಾಗಿರ್ತೀರಿ. ಅಲ್ಲಿಂದ 10 ವರ್ಷ ಒಂದ್ ಸ್ವಲ್ಪ ತಿಳುವಳಿಕೆ ಬರ್ಬೋದನ್ನ ನೀವು ಪ್ರೌಢಶಾಲೆಗೆ ಬರ್ತೀರಿ. ಅಂತ ಒಂದು ಸಂದರ್ಭದಲ್ಲಿ ಆಗ ನಾವೆಲ್ಲ ನೀವು ವಿದ್ಯಾರ್ಥಿಗಳನ್ನೆಲ್ಲ ಮಾತಾಡ್ಸಿರ್ತೀವಿ, ಕೇಳ್ತಿರ್ತೇವೆ. ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಯಾಕಂದ್ರೆ ಈ ರೈತರು ಈ ದೇಶದ ಬೆನ್ನೆಲುಬು. ಆ ನಂತರ ಸೈನಿಕರಾಗಿ ಇಬ್ರು ಹೊರಹೊಮ್ಮಿದಾರ, ದೇಶ ಸೇವೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರನ್ನೆಲ್ಲ ಕಾಪಾಡ್ತಾ ಅಂತ ವಿದ್ಯಾರ್ಥಿಗಳಾಗಿದ್ದೀರಿ. ನಿಮಗೂ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಯಲ್ಲಿ ಇನ್ನ ವಿವಿಧ ಸ್ಥಳಗಳಲ್ಲಿ ಕೆಲಸ ಮಾಡುವಂತ ಸಾಕಷ್ಟು ವಿದ್ಯಾರ್ಥಿನಿಯರು ಬಹಳಷ್ಟು ತಯಾರಾಗಿದ್ದೀರಿ. ಸಮಾಜಕ್ಕೆ ನಿಮ್ಮ ಸೇವೆಗಳು ಅನಂತವಾಗಿ ಸಲ್ಲಿಸಾಕ ಈ ನಮ್ಮ ಈ ಒಂದು ಎಲ್ಲಾ ಶಿಕ್ಷಕರ ಮಾರ್ಗದರ್ಶನದಿಂದ ಅವರ ವರ್ಷದಂತೆ ಎಲ್ಲಕ್ಕೂ ಓಡಾಡವ. ಏನ್ರ ಕೆಲಸ ಹೇಳಿದ್ರೆ ಸಾಕ, ಇನ್ನ ನಾವು ಏನ್ ಹೇಳ್ತೇ ಹೋಗೋದಿಲ್ಲ, ಹೊರಗೆ ಓಡಿ ಹೋಗ್ಬಿಡ್ತಿದ್ವಿ. ಹಂಗ ವಿದ್ಯಾರ್ಥಿಗಳ ಜೀವನದಾಗ ನಾವು ಹೃದಯ ಸ್ಪರ್ಶಿಯಾಗಿ ಇಲ್ಲಿ ಎಲ್ಲ ಕೂಡಿರ್ತೇವೆ. ಅಂತ ಒಂದು ಸಮಾರಂಭಕ್ಕೆ ಇಂಥ ಒಂದು ಸಮಾರಂಭ ನೀವೆಲ್ಲ ಮಾಡ್ತೀರಪ್ಪ ಅಂತೀರ. ಬಹಳಷ್ಟು ಗುರುಗಳ ಬಗ್ಗೆ ಇದ್ದಂತ ನಿಮ್ಮಲ್ಲಿ ಒಂದು ಅಭಿಮಾನ ತೋರಿಸಿಕೊಡ್ತಾರೆ. ಕರಿಯ ನಿತ್ತಡೆವಲ್ಲೇ ಹಿರಿದಪ್ಪ ರಾಜ್ಯವನ್ನಿತ್ತಡೆವಲ್ಲೇ ನಿಮ್ಮ ಶರಣರ ಸುಳ್ಳುಡಿಯ ಅರಗಳಿಗೆ ನಿತ್ತಡೆ ನಿಮ್ಮನ್ನೇ ಕಾಣಿ ರಾಮನಾಥ ಅಂತ ಹೇಳ್ತಾ, ನಮ್ಮ ದೇಶದ ಒಳ್ಳೆಯ ದೊಡ್ಡ ಸಂಸ್ಕೃತಿ ಏನಂತ ಕೇಳಿದ್ರೆ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ. ಈ ಆಚಾರ್ಯ ದೇವೋಭವದ ಕಾರ್ಯಕ್ರಮದಲ್ಲಿ ಎಲ್ಲರೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸ್ಥಳೀಯ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಪಂಡಿತ್ ಸರ್ ಅವರೇ ಹಾಗೂ ಎಲ್ಲ ನನ್ನ ಹಿರಿಯ ಶಿಕ್ಷಕರೇ, ಗುರುಗಳೇ, ಗುರು ಬಂಧುಗಳೇ, ಗುರು ಮಾತೆಯರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಜೊತೆಗೆ ಈ ಸಂಘಟನೆಯನ್ನ ಮಾಡಿದಂತ ಈ ಪ್ರವೀಣ್ ಕುಡ್ಲಿಂಗ್ನವರು ಹಾಗೂ ಅವನ ಎಲ್ಲ ಮಿತ್ರರಿಗೂ ಸಹಿತ ಅಭಿನಂದನೆಗಳನ್ನ, ಶುಭಾಶಯಗಳನ್ನ ಹೇಳುತ್ತಾ ಈ 2 ಮಾತುಗಳನ್ನ ಅಷ್ಟೇ ನಾ ಮಾತಾಡ್ತೇನೆ. ಏನಂತ ಕೇಳಿದ್ರೆ, ದೊಡ್ಡಪ್ಪ ಅನ್ನೋಕೆ ಒಂದೇ ಒಂದು ಮಾತು, ಸಣ್ಣ 1 ನಿಮಿಷದ ಕತೆ. ಏನಂತ ಕೇಳಿದ್ರೆ, ಅದೇ PUC ತರಗತಿಯಲ್ಲಿ ಫಸ್ಟ್ ಮೊದಲನೇ ವರ್ಷದಲ್ಲಿ ವಿದ್ಯಾರ್ಥಿಗಳು ಕಲಿತಾ ಇದ್ರು. ಆಗಿನ ಕಾಲದೊಳಗ ಗುರುವಿಗೆ ಕೊಡ್ತಕ್ಕಂತ ಬೆಲೆ ಇವತ್ತು ಕಡಿಮೆ ಅನಿಸ್ತೈತಿ ನನಗ. ಇರ್ಲಿ, ಅವಾಗ PUC ಕಲಿತವಾಗ ಯಾರು ಶಿಕ್ಷಕರ ಮುಂದೆ ಗಡಿಯಾರ ಹಾಕೊಂಡು ಬರೋದಾಗ್ಲಿ, ಯಾವುದೇ ಬೇರೆ ಡ್ರೆಸ್ ಹಾಕೊಂಡು ಬರೋದಾಗ್ಲಿ ಈ ರೀತಿ ಇರ್ಲಿಲ್ಲ. ಅವಾಗ PUC ತರಗತಿಯಲ್ಲಿ ಒಬ್ಬ ಶ್ರೀಮಂತ ಹುಡುಗ, ಮಧು ಅಂತಕ್ಕಂಥ ಹುಡುಗ, ಆ ಮಧು ಹುಡುಗನ ಕೈ ಗಡಿಯಾರ ಕ್ಲಾಸ್ ನಡೆದಾಗ ಏನ್ ಮಾಡಿದ, ಒಂದು ಹುಟ್ಟಹಬ್ಬಿತ್ತು. ಅವರ ಅಕ್ಕ ನಿಮಗ 2 ನಿಮಿಷ ಅವಕಾಶ ಅನ್ಕಂತಕ ನೀವು ಯಾರೇ ಕಟ್ಟಿದ್ರ ನಿಮ್ಗೆ ಯಾರು ಅಂತ ಹೆಸರು ಹೇಳಂಗಿಲ್ಲ ಹೇಳ್ತಾ ಇದ್ರು. ಆ ಗುರುಗಳಿಗೆ ಹೋಗಿ ಕಾಲ್ ಬಿದ್ದಾಗ ಆ ಗುರುಗಳು ನೀ ಏನಪ್ಪಾ ಅಂತ ಕೇಳಿದ್ರು. ಇಲ್ರಿ ಕಾರಣ ಅಂತ ಕೇಳಿದ್ರೆ ನನ್ನ ಗುರುಗಳು ಅಂತ ವ್ಯಕ್ತಿತ್ವದ ಗುರುಗಳು ಅದಾರಪ್ಪ ಅಂತ ಹೇಳಿ ಇವತ್ತಿನ ಕಾಲದಲ್ಲಿ ಯಾವುದೇ ವ್ಯವಸ್ಥೆಗಳು ಸುನಿತವಾಗಿ ನಡೀತಾವಂತಕ್ಕಂಥ ಮಾತನ್ನ ಹೇಳುತ್ತಾ ಇಲ್ಲಿ, ಯಾಕಂದ್ರೆ ಸಮಯದ ಬಹಳ ಐತಿ. ಇಲ್ಲಿ ನಮ್ಮ ಮನೆಗೆ ಬಂದ ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ. 15 ವರ್ಷಗಳಾದರೂ ಸಹಿತ ನಮ್ಮನ್ನು ಮರೆಯದೆ ಇಲ್ಲಿಗೆ ಕರೆಸಿದಂತ ಯಾವತ್ತು ನನ್ನ ವಿದ್ಯಾರ್ಥಿ ಅಭಿಮಾನಿಗಳು. ಈಗಾಗಲೇ ಸಾಕಷ್ಟು ಸಮಯ ಆಗೈತಿ, ನಾನು ನಿಮ್ಮ ಸಮಯವನ್ನ ವೇಸ್ಟ್ ಮಾಡಂಗಿಲ್ಲ. ಬಹಳ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿ ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲು ನಾನು ಇಷ್ಟಪಡ್ತೇನೆ. ಯಾಕಂದ್ರ ಲಕ್ಷ್ಮಿ ಮಾತಾಡ್ಕೊಂತ ಹೇಳಿದ್ರು, ನಾನು ಈ ಶಾಲ್ಯಾಗ ಕಲಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂದ್ರು. ಆದ್ರೆ ನನಗನಿಸ್ತೈತಿ ಈ ಶಾಲ್ಯಾಗ ನೌಕರಿ ಮಾಡ್ಬೇಕಾದ್ರೆ ನಾ ಏನೋ ಪುಣ್ಯ ಮಾಡೇನಿ ಅಂತ ನನಗನಿಸ್ತೈತಿ. ಇರ್ಲಿ, ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರಿ. ಇಂತಹ ಕಾರ್ಯಕ್ರಮಗಳು ಈ ಶಾಲೆಯಲ್ಲಿ ಯಾವಾಗಲೂ ಜರುಗಲಿ. ಈಗಾಗಲೇ ಬಹಳಷ್ಟು ಜನ ಒಂದು ಲೈನ್ ಕಟ್ಟಿದ್ದೀರಿ ಅಂತ ನಾ ತಿಳ್ಕೊತೇನೆ ನಿಮ್ಮ ಜೀವನಕ್ಕೆ. ಈಗ ನಿಮಗೊಂದು ಸಣ್ಣ SSLC ಮಕ್ಕಳನ್ನ 2 ವಿದ್ಯಾರ್ಥಿಗಳನ್ನ ದತ್ತು ತಗೋಬೇಕು. ಎಕ್ಸೆಪ್ಟ್ ಆರ್ಮಿಯಲ್ಲಿ ಇದ್ದಾರಿಗೆ ಬೇಡ, ಮತ್ತು ಅವ್ರ ಗನ್ ಹಿಡ್ಕೊಂಡಿರ್ತಂದ್ರೆ ನಾವೇನ್ ಮಾಡೋನು ಬೇಡ. ಅವ್ರಿಗೆ ಬಿಟ್ಟ ಎಲ್ಲಾ ವಿದ್ಯಾರ್ಥಿಗಳು SSLCಯಲ್ಲಿ ಓದುತ್ತಿರುವ 2 ವಿದ್ಯಾರ್ಥಿಗಳನ್ನ ದತ್ತು ತಗೋರಿ. ನೀವು ಫ್ರೀ ಇದ್ದಾಗ
ನೀವು ಫ್ರೀ ಇದ್ದಾಗ ಅವ್ರಿಗೆ ಫೋನ್ ಇಲ್ಲ ಅಂದ್ರೆ ಸರ್ಗಳು ಕಾಂಟ್ಯಾಕ್ಟ್ ಮಾಡಪ್ಪ ಅಂತ ಹೇಳಿ ಮಾಡ್ತೀರಿ ಎಲ್ಲರೂ ಮಾಡ್ತೀರಿ? ಎಸ್, ಥ್ಯಾಂಕ್ ಯು. ನೀವು ಎಷ್ಟು ಸಹಕಾರ ಕೊಟ್ರಿ ಅಂದ್ರ ಈ ಒಂದು ಸಂಸ್ಥೆ ಇನ್ನೂ ರಾಜ್ಯದಲ್ಲಿ ಗುರುತಿಸಿಕೊಳ್ಳುವಂಗ ಆಗ್ತೈತಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜಯ ಬೇಕು. ಧನ್ಯವಾದಗಳು ಬಾದಾಮ್ ಸರ್ ಅವರಿಗೆ. ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಪ್ರಥಮವಾಗಿ ಗುರುವಿನಲ್ಲಿ ನಮಸ್ಕರಿಸುತ್ತಾ, ವಿದ್ಯಾರ್ಥಿಗಳೇ, ಹರಮುನಿದರು ಗುರ ಒಲಿಯುವನ ಅನ್ನುವ ಹಾಗೆ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರಿ. ಬಹಳ ಖುಷಿ ಅನಿಸ್ತದ. ಯಾಕಪ್ಪ ಅಂದ್ರೆ ನಮ್ಗೆ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಭೇಟಿ ಆಗ್ತಿರ್ತಾರೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ನಾವು ಬಂದ ನಂತರ ಯಾರು ಅವರು ಹೇಳಿದಾಗ ನಮಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಗೊತ್ತಾಯ್ತು, ನಾನು ಇವ್ರಿ ಸರ್ ಅವ್ರಿ ಸರ್ ಅಂತ ಹೇಳಿದಾಗ ನಂಗೆ ಗೊತ್ತಾಯ್ತು. ಬಹಳ ಖುಷಿ ಅನಿಸ್ತದೆ. ಯಾಕಪ್ಪ ಅಂದ್ರೆ 15 ವರ್ಷಗಳ ಹಿಂದೆ ನಮ್ಮ ಕೈಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಇವತ್ತೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಬಹಳ ಖುಷಿ ಅನಿಸ್ತದ. ಸೊ ಅದಕ್ಕಾಗಿ ನಿಮಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಜೊತೆಗೆ ಈ ಶಾಲೆಯಲ್ಲಿ ಇರ್ತಕ್ಕಂಥ ನಮ್ಮ ಮುಖ್ಯೋಪಾಧ್ಯಾಯರಂತ ಶ್ರೀ ಪರೀಡ್ ಸರ್ ಆಗಿರ್ಬೋದು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಇದಕ್ಕೆಲ್ಲವನ್ನ ಈ ಕಾರ್ಯಕ್ರಮ ನಿರ್ವಹಿಸಲಿಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳು ಕೂಡ ನಾನು ಹೇಳಿಕೆ ಈ ವೇದಿಕೆ ಮುಖಾಂತರ ಇಷ್ಟಪಡ್ತಾ ಇದ್ದೇನೆ. ವಿದ್ಯಾರ್ಥಿಗಳಾಗಿ ಹೇಳೋದಿಷ್ಟೇ, ನಾವು ಜ್ಞಾನವನ್ನು ಯಾವ ರೀತಿಯಾಗಿ ಪಡಿಬಹುದು, ನೀವು ನಮ್ಮಿಂದ ಪಡೆದಿದ್ದೀರಿ. ಇನ್ನು ಜೀವನದಲ್ಲಿ ಮತ್ತು ಕೆಲವೊಂದು ಹಂತದಲ್ಲಿ ಬೇರೆ ಬೇರೆ ಜ್ಞಾನವನ್ನ ಪಡಿತಾ ಹೋಗದೇ ಇದ್ದೀರಿ. ಕೆಲವೊಂ ಬಲ್ಲವರಿಂದ ಕಲಿತು ಕೆಲವೊಂ ಶಾಸ್ತ್ರಗಳನ್ನ ಕೇಳುತ್ತಂ, ಕೆಲವೊಂ ಮಾಲ್ಪವರಿಂದ ಕಂಡು ಕೆಲವೊಂ ಸುಜ್ಞಾನದಿಂದ ನೋಡುತ್ತಂ, ಕೆಲವೊಂ ಸಜ್ಜನ ಸಂಘದಿಂದ ಪ್ರಿಯಲ್ ಸರ್ವಜ್ಞಪಂ ನರ್ವಂ ಫಲವಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಅಂದ್ರೆ ನಾವು ಜೀವನದಲ್ಲಿ ಸಡದೆ ಒಂದೆರಡು ಜೋಕ್ಗಳನ್ನ ಹೇಳಿ ಒಂದು ಎಂಟರ್ಟೈನ್ಮೆಂಟ್ ಹೇಳಿ ನಿಮಗೆ ನಾನು ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿ ನಾನು ಒಂದೆರಡು ಮಾತುಗಳಿಗೆ ವಿರಾಮ ನೀಡ್ತಾ ಮಲ್ಕೊಂಡಿರ್ತಾನೆ. ಅವಾಗ ಒಬ್ಬ ಹಿರಿ ಮನುಷ್ಯ ಬಂದು ಕೇಳ್ತಾನೆ, ಯಾಕಪ್ಪ ಗಿಡ ಕೆಳ ಮಲ್ಕೊಂಡಿದ್ಯಾ, ಈಗ ದುಡಿಯುವಂತ ವಯಸ್ಸು ಯಾಕೆ ಮಲ್ಕೊಂಡಿದ್ಯಾ ಅಂತ ಕೇಳ್ತಾನಂತ. ಹಾಗಾದ್ರೆ ಏನ್ ಮಾಡ್ಬೇಕಂತ ಕೇಳ್ತಾನಂತ ಅವ್ನು. ಏನಿಲ್ಪ ನೀನು ಚೆನ್ನಾಗಿ ಸಾಲಿ ಕಲಿಬೇಕು, ದುಡಿಬೇಕು ಅಂತ ಹೇಳ್ತಾನೆ. ಹಾಗಾದ್ರೆ ಏನ್ ಮಾಡ್ಬೇಕು, ಸಾಲಿ ಕಲ್ತಿ ನಡೆಸಬೇಕು ಅಂತ ಹೇಳ್ತಾನೆ. ಆಯ್ತು, ಅದೆಲ್ಲ ಮಾಡಿ ಏನ್ ಅಷ್ಟಿತ್ತು ನಮ್ಗೆ ಅಂತ. ಹಾಗಾದ್ರೆ ನೀನು ಮನೆಯಲ್ಲಿ AC ಕಾರು ಗೀರು ಎಲ್ಲ ಮಾಡ್ಕೊಂಡು ಇರಪ್ಪ ಅಂತ ನಮ್ಮ ಕೈಲಿ ಕಲ್ತಂತ ವಿದ್ಯಾರ್ಥಿಗಳು ಇಷ್ಟೊಂದು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ನಾನು ಶುಭ ಹಾರೈಸುತ್ತಾ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ಗುರುಗಳು ಆಗಿರ್ಬೋದು ಅಥವಾ ಪ್ರಜ್ಞಾವಂತ ಎಲ್ಲ ನನ್ನ ವೃತ್ತಿ ಬಾಂಧವರೇ, ಆರಂಭದಲ್ಲಿ 16 ವರ್ಷಗಳ ನಂತರ ಈ ಅವರುಗಳ ಈ ಒಂದು ಶಾರದೆಯ ಗುಡಿಗೆ ನಾನು ಭೇಟಿ ನೀಡಿದಾಗ ಏನ್ ಅನಿಸ್ತಪ್ಪ ಅಂತಂದ್ರ, ಈ ಪರೀಡ್ ಸರ್ ಅವರ ಸಿಬ್ಬಂದಿಯ ಒಂದು ಪರಿಶ್ರಮದ ಫಲವಾಗಿ ಇದು ಹೆಮ್ಮರವಾಗಿ ಬೆಳೆದ ಒಂದು ಶಾರದಾ ಮಂದಿರ ಅಂತ ಅನಿಸ್ತು. ಅಂಥದ್ರಲ್ಲಿ 10-11ನೆಯ ಸಾಲಿನಲ್ಲಿ ಬಹಳಷ್ಟು ಖುಷಿ ತಂತಿದೆ. ಹಾಗಾಗಿ ಏನಪ್ಪ ಅವ್ರುಗಳು ಹೆಂಗತಿ ಅಂತಂದ್ರ ನಮ್ಮ ಹಿಂದೆ ಇಲ್ಲಿ ಕಲಿಸಿದ ಅವ್ರು ಹೇಳ್ರಿ, ನಾವು ಕಲಿಸಿದ ಏನಪ್ಪಾ ಅಂತಂದ್ರೆ ಇಲ್ಲಿ ಸರ್ವಿಸ್ ಮಾಡಕ್ಕೂ ಒಂದು ಪುಣ್ಯ ಬೇಕು ಅಂತ. ಆಗರದ ಬಾಳ ಅವರುಗಳಂತ ಕೋಗಿಲೆ ಹತ್ತಿತ್ತಂತ ಮಾಗಿಯ ಚಳಿಗಾಲ ಇದಾರ, ಉನ್ನತ ಹುದ್ದೆಯಲ್ಲಿದ್ದಾರ. ಕೇಳಿನ ಬಹಳ ಸಂತೋಷ. ನನ್ನ ಕೈಯಲ್ಲಿರ್ತಕ್ಕಂಥ ಕಲಿತ ಈ ಎಲ್ಲಾ ಗುರುವರಂದರ ಕೈಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ದೊಡ್ಡ ಪ್ರಮಾಣದ ಹುದ್ದೆಯಲ್ಲಿ ನಿಂತ ಮರೆಯದೆ ಗುರುವಿನ ಏನಪ್ಪಾ ಅಂತಂತಂದ್ರೆ ಕರೆಸಿ ನಮ್ಮನ್ನು ಮಾತಾಡತಿ. ಹಡದ ಮಕ್ಕಳು ಶ್ರೇಷ್ಠಕ್ಕಿಂತಲೂ ಪಡೆದ ಮಕ್ಕಳನ್ನ ನೀವು ಶ್ರೇಷ್ಠವಾಗಿ ಕಲಿಸ್ರಿ. ಆ ಮಕ್ಕಳಿಗೆ ದೇವರು ಏನಪ್ಪಾ ಅಂತಂದ್ರೆ ಕೈ ಹಿಡಿತಾನ ಅಂತಂದಿದ್ರು. ನನ್ನ ಜೀವನದಲ್ಲಿ ಅದಾಗೈತಿ ಅನುಭವ. ಏನಪ್ಪಾ ಅಂತಂದ್ರೆ ಅವರು ಹಾಕಿಕೊಟ್ಟಂತಹ ದಾರಿ ಅದೆಲ್ಲ ನಮ್ಮ ಜೊತೆಗೆ. ಅವರನ್ನ ಇವತ್ತು ನೆನಪು ಮಾಡುವಂತಹ ಅವರ ಶ್ರೀಮತಿಯವರು ಅವರ ಪರವಾಗಿ ಆ ಒಂದು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರ ಕುಟುಂಬ ವರ್ಗಕ್ಕೆ ಅವರು ಕಳೆದುಕೊಂಡಂತಹ ಅದ್ಭುತವನ್ನು ಪರಿಸುವಂತಹ ಶಕ್ತಿಯನ್ನ ಭಗವಂತ ಕೊಡ್ಲಿ. ಅವರ ಕುಟುಂಬ ಯಾವಾಗಲೂ ಸದಾ ಸಂತೋಷದಿಂದ ಇರಲಿ ಅಂತ ಆಶಿಸ್ತಾ, ನನ್ನ ಮುದ್ದಿನ ವಿದ್ಯಾರ್ಥಿಗಳೇ, ಇವತ್ತು ನಮ್ಮ ಶಾಲಾ ಆವರಣದಲ್ಲಿ ಎಲ್ಲಾ ನನ್ನ ಹಳೆಯ ವಿದ್ಯಾರ್ಥಿಗಳು ಹಾಗೂ ನನ್ನ ಜೊತೆ ಕಾರ್ಯನಿರ್ವಹಿಸಿದಂತ ಎಲ್ಲಾ ನನ್ನ ಶಿಕ್ಷಕರನ್ನ ಒಂದುಗೂಡಿಸಿ
ಆ ಆನಂದವನ್ನ, ಆ ಹಬ್ಬವನ್ನ ನನ್ನ ಕಣ್ಣಾರೆ ನೋಡುವಂತ ಭಾಗ್ಯವನ್ನ ಕರುಣಿಸಿಕೊಟ್ರಿ. ಅದಕ್ಕಾಗಿ ಮೊದಲನೇದಾಗಿ ನನ್ನ ಎಲ್ಲಾ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದ. ಈ ಒಂದು ಹೃದಯ ಸ್ಪರ್ಶಿ ಸಮಾರಂಭವನ್ನ ಹಮ್ಮಿಕೋಬೇಕಂತ ನಮ್ಮ ವಿದ್ಯಾರ್ಥಿಗಳು ಸುಮಾರು 4-5 ತಿಂಗಳಿಂದ ಈ ಒಂದು ತಯಾರಿಯನ್ನ ನಡೆಸಿದ್ರು. ಅದು ಇವತ್ತೇನಾಯ್ತು ಅಂದ್ರ ಕಾರ್ಯರೂಪಕ್ಕೆ ಬಂತು. ಇಷ್ಟೊಂದು ಶಿಸ್ತುಬದ್ಧವಾಗಿ, ಇಷ್ಟೊಂದು ಚೆನ್ನಾಗಿ ಕಾರ್ಯಕ್ರಮನ ಈ ಮಕ್ಕಳು ಮಾಡಿದ. ನಿನ್ನೆ ರಾತ್ರಿ ನಿದ್ದೆ ಮಾಡಿಲ್ಲ ಅವರು, ಮೊನ್ನೆ ರಾತ್ರಿ ನಿದ್ದೆ ಮಾಡಿಲ್ಲ. 1 ತಿಂಗಳಿಂದ ಈ ಕಾರ್ಯಕ್ರಮ ತಯಾರಿ ಮಾಡತಾರ. ಎಲ್ಲ ಹೆಣ್ಣು ಹುಡುಗರ, ಗಂಡು ಹುಡುಗರ. ಒಬ್ಬ ಗುರುಗಳಿಗೆ ಯಾವಾಗ ಹೆಮ್ಮೆ ಅನ್ಸುದು ಅಂದ್ರ ಅವರ ವಿದ್ಯಾರ್ಥಿನಿಯರು ಅವ್ರ ಮುಂದೆ ದೊಡ್ಡವರಾಗಿ ಬೆಳೆದ್ ನಿಂತಾಗ ಅದೇ ನಮ್ಮ ದೊಡ್ಡ ಪಾರಿತೋಷಕ. ಅದರಂತ ದೊಡ್ಡದಾದ ಒಂದು ಹುದ್ದೆ ಯಾವುದಿಲ್ಲ. ಯಾರೋ ಬರ್ತಾರ ನಮ್ಮ ಎದುರಿಗೆ ಬಂದು ನಮಸ್ಕಾರ ಮಾಡ್ತಾರ. ಸರ್, ನಮಗಂತೂ ಯಾರು ಗೊತ್ತಂಗಿಲ್ಲ. ಸರ್, ನಾವು ನಿಮ್ ವಿದ್ಯಾರ್ಥಿ ಆಗಿದ್ವಿ. ಸರ್, ನಾ ಈಗ ಅಲ್ಲದನ್ರಿ. ಸರ್, ನಾ ರೈತ ಆಗಿದ್ದೇನ್ರಿ. ಸರ್, ನಾ ಬಿಸ್ನೆಸ್ ಮ್ಯಾನ್ ಆಗಿದ್ದೇನ್ರಿ. ಅವಾಗ ನಮಗಾಗುವಂತ ಏನ್ ಸಂತೋಷ ಐತಲ್ಲ, ಅದ್ರ ಮುಂದೆ ಅದನ್ನ ಯಾವುದರಿಂದನೂ ಅಳೆಯಕ್ಕಾಗಲ್ಲ. ಅಂತ ಒಂದು ಸಂತೋಷವನ್ನ ಇವತ್ತು ನನ್ನೆಲ್ಲಾ ವಿದ್ಯಾರ್ಥಿಗಳು ನಮ್ಗೆ ಒದಗಿಸಿಕೊಟ್ಟಾರ, ನಮ್ಮೆಲ್ಲಾ ಶಿಕ್ಷಕರಿಗೂ ಒದಗಿಸಿಕೊಟ್ಟಾರ. ನೋಡ್ರಿ, ನಾವಿಷ್ಟೆಲ್ಲಾ ಜನ ಒಂದ್ ಕಡೆ ಸೇರಕ್ ಸಾಧ್ಯ ಇರ್ಲಿಲ್ಲ. ನಮ್ಮನ್ನೆಲ್ಲ ಸೇರಿಸಿದವ್ರು ನೀವು, ನಮ್ಮೆಲ್ಲಾ ಶಿಕ್ಷಕರನ್ನ ಸೇರಿಸಿದವ್ರು ನೀವು. ಇದರಿಂದ ಎಲ್ಲರೂ ಶ್ರಮ ಪಟ್ಟಿದ್ರಿ. ಎಲ್ಲ ನಿಮಗೆ ಕಲಿಸಿದಂತಹ ಗುರು ವೃಂದವನ್ನ ನೆನಪಿಸಿಕೊಂಡಿದ್ರಿ. ಆ ನೆನಪಿಸಿಕೊಳ್ಳೋದು ಏನಿದೆಯಲ್ಲ, ಅದೇ ನಿಮ್ಮ ಗುರುಗಳಿಗೆ, ಈ ವಿದ್ಯಾಸಂಸ್ಥೆಗೆ ನೀಡುವಂತ ಮಹಾನ್ ಕಾಣಿಕೆ. ಇಂಥ ಒಂದು ಕಾಣಿಕೆಯನ್ನ ವಿದ್ಯಾರ್ಥಿಗಳು ನೆನಪಿಸ್ಕೊಳ್ತಾ ಇರಿ, ಮಾಡ್ತಾ ಇರಿ. ಇಂಥ ಕಾರ್ಯಕ್ರಮಗಳು ಮೇಲಿನ ಮೇಲೆ ಸರ್ಕಾರಿ ಶಾಲೆಗಳಲ್ಲಿ ನಡೀಲಿ. ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿರ್ಲಿ. ಪಾಠ ಮಾಡ್ ಮುಂದ ಏನಿದ್ರು ನಿಮ್ ಸಲುವಾಗಿ ನಮ್ ಶಾಲೆ ಹುಸ್ಲಕ್ಕೆಲ್ಲ ಖಾಲಿ ಆಗಿದಾವ. ಹೌದಲ್ಲ? ನಾವೇನ್ ಬಡ್ದಿಲ್ಲ, ನೀವು ಬಡ್ಸ್ ಬಂದಿರಿ. ನಾವು ಬಡಿಬಾರ್ದತ್ತೆ ಕ್ಲಾಸ್ ಹುಟ್ಟಿದ್ವು, ಆದ್ರೂ ನೀವು ಬಡ್ಸ್ಕೊಳ್ಳೋರು. ಹೌದಲ್ಲ? ಬಡಿಬಾರ್ದಂತ ಕೈ ಮುಂದೆ ಬರ್ತಿದ್ದು, ಬಡಿಬಾರ್ದಂದ್ರೆ ಕೈ ಮುಂದೆ ಬರ್ತಿದ್ದು. ನಿನ್ನೆ ಬಂದ ಹುಡುಗರೆಲ್ಲ ದೂರ ನಿಂತು ಮಾತಾಡ್ತಾರ ಅನ್ಸ್ಕೋತ. ಸಾರಿ, ಇಷ್ಟೇ ಸೈಲೆಂಟ್ ಆಗಿದೆ ಅಂತ. ಇಲ್ಲ, ಗುರು ಕಲಿಸ್ಬೇಕಾದ್ರೆ ಕಠೋರವಾಗೇ ಇರ್ಬೇಕಾಗೈತಿ. ಎಲ್ಲಾ ಟೈಮ್ದಲ್ಲೂ ಗುರುವಿನ ಕಠೋರ ಅಂತ ತಿಳಿಬೇಡ. ಎಲ್ಲಾ ಟೈಮಲ್ಲೂ ಗುರುಗಳು ಕಠೋರರಾಗಿಲ್ಲ. ಆ ಕಠೋರತೆ ಏನೈತಲ್ಲ, ನಿಮ್ ಮ್ಯಾಲಿನ ಪ್ರೀತಿಗೆ ಆಗಿರ್ತೈತಿ. ನನ್ನ ಮಕ್ಳು ಎಲ್ಲೋ ಒಂದ್ ಕಡೆ ದಂಡಿಗೆ ಆಗ್ತದೆ, ನನ್ನ ಮಕ್ಳು ಆಗಬಾರ್ದು ಅನ್ನೋದು ಒಂದು ಉದ್ದೇಶ ಗುರು ಇರ್ತೈತಿ. ಆ ಕಾರಣಕ್ಕಾಗಿ ಎಲ್ಲಾ ವಿದ್ಯಾರ್ಥಿಗಳನ್ನ ಅವ್ರು ಏನ್ ಮಾಡ್ತಾರೋ ಒಂಥರ ದುರ್ವಾಸನ ತರ ನೋಡ್ತಾರ. ಆದ್ರೆ ಯಾವ ಮಕ್ಕಳಿಗೂ ಕೆಟ್ಟದೇ ಬಯಸಿರುವಂತ ಏಕೈಕ ವ್ಯಕ್ತಿ ಅಂದ್ರೆ ಗುರು. ಯಾವ ಮಕ್ಕಳು ಹಾಳಾಗಿ ಅಂತ ಗುರುವಿನಲ್ಲಿ ಭಾವನೆ ಬರಂಗಿಲ್ಲ. ಅದೇ ತರ ನಮ್ಮ ವಿದ್ಯಾರ್ಥಿಗಳು ಇವತ್ತು ಒಂದು ಪ್ರೂವ್ ಮಾಡಿದ್ರು. ಏನಂದ್ರ ನಮ್ಮೆಲ್ಲಾ ಗುರುಗಳು ಚೆನ್ನಾಗಿರ್ಲಿ, ನಾವೆಲ್ಲರೂ ಒಂದೇ ವೇದಿಕೆಯಲ್ಲಿ ನೋಡೋಣ ಅಂತ. ಆ ಸುಸಂಧಿ ವಿದ್ಯಾರ್ಥಿಗಳು ಒಂದೇ ವೇದಿಕೆಯಲ್ಲಿ ಇದ್ದೀರಿ. ಈ ಒಂದು ಸುಸಂದರ್ಭ 25 ವರ್ಷದ ಬೆಳೆ ಹಬ್ಬ ಆಚರಣೆ ಮಾಡ್ಬೇಕಾಗಿತ್ತು, ಆದ್ರೆ ನಾವು ಇರ್ಲಿಲ್ಲ ಆ ಟೈಮ್ನಲ್ಲಿ. ಹೋದ ವರ್ಷ 98ರಾಗ ಈ ಸ್ಕೂಲ್ ಶುರು ಆಗಿತ್ತು. ಸ್ಕೂಲ್ ಟೀಚರ್, ಯಾಕೆ ಪ್ರೈಮರಿ ಟೀಚರ್ಸ್ ಏನು ಕಲಿಸ್ತಿದ್ರೆ ನಾವು ಮುಂದೆ ಕಲ್ಸಕ್ ಸಾಧ್ಯ ಇಲ್ಲ, ನಾವು ಕಲಿಸ್ತಿದ್ರೆ ಕಾಲೇಜ್ ಕಲ್ಸಕ್ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಅದು ಹೇಳ್ತಾರಲ್ಲ, ವರ್ಣ ಮಾತ್ರ ಕಲಿಸಿದ ಗುರು ಅಂದ್ರೆ ಒಂದು ಅಕ್ಷರವನ್ನು ಕಲಿಸಿದವ್ರನ್ನು ಕೂಡ ನಾವು ನೆನಪಿಸ್ಕೊಂಡ್ರಿ. ಅದಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲಾ ನನ್ನ ಗುರು ವೃಂದಕ್ಕೆ ತುಂಬ ಹೃದಯದ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತೀನಿ. ಯಾಕಂದ್ರೆ ಈ ಏನ್ ಬಿಲ್ಡಿಂಗ್ ನಿಂತೈತಿಲ್ಲ, ಈ ಏನ್ ಕೂತಿರಲ್ಲ, ಇವ್ರನ್ನೆಲ್ಲ ರೂಪುಗೊಳಿಸಿದವ್ರು, ಇವ್ರು ಕ್ರೆಡಿಟ್ ತಗೊಂಡವ್ರು ನಾವು. ಆ ಒಂದು ಕಾರ್ಯಕ್ಕೆ ಸಹಕರಿಸಿದಂತ ಎಲ್ಲ ನನ್ನ ಗುರು ವೃಂದಕ್ಕೆ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕೇಶವನೆದುರಲ್ಲಿ
ಕಲೆಗಾರನ ಕುಡಿಯಿಂದ ನೀತಿ ಹೊಸ ನಾಡ ತಂದು ಹೊಸ ರೂಪ ತಂದ ಕಲೆಗಾರನ ಯಾವ ರೀತಿ ಈಗ ನಾನು ಹಾಡಿ ಹೊಗಳುವುದು ಕುಡಿಯುವುದು ಎನ್ನುತ್ತ ಸಂಗೀತವ ಹಾಡಿದೆ ಶಿಲೆಗಳು ಸಂಗೀತವ ಹಾಡಿದೆ ಗರಿಸ ಗರಿಸಲ ಸರಿ ಗರಿಗ ಸರಿಗ ಪದ 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 ಗರಿ ಸದರಾಗ ಕನ್ನಡ ಮಣ್ಣ ಮೆಟ್ಟದೆ ಬದುಕಿದು ಜಟ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡ ಬೇಕು ಬಿಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಕಾಶ್ಮೀರ ಸುತ್ತಿ ನೋಡು ಯೋಗದ ಗುಂಡಿ ಮಳೆಯ ನಾನೆಂದು ಕೂಗಿ ಹಾಡು ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಆವಾಗ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಕ್ಕೆ ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಗೆ ಬದುಕಿದ್ದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ್ದು ಜಟಕ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ ಕನ್ನಡ ಕನ್ನಡ ಹುಟ್ಟಿದರೆ ಕನ್ನಡ ನಾಡ ಹುಟ್ಟತ್ತೆ ಬಿಟ್ಟಿದರೆ ಕನ್ನಡ ಮಣ್ಣ ಮಂಡಿ ಬದುಕಿದು ಜಟಕ ಬಂಡಿ ವಿಧಿ ದಡ ಸೇರಿಸುವ ಬಂಡಿ ನಮ್ಮೂರೇ ನಮಗೆ ಮೇಲು ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ದಾಸರ ಕಂಡ ನಮಗೆ ವೈಕುಂಠ
ಬಿದ್ದಿರದೆ ಕನ್ನವನ್ನ ಬಿಟ್ಟದೆ ಇದು ಜಟಕ ಬಂಡಿ ಇದು ವಿಧಿಯೋಗಿಸುವ ಬಂಡಿ ಬದಲಿದು ಜಟಕ ಬಂಡಿ ವಿಧಿದಡ ಸೇರಿಸುವ ಬಂಡಿ ಎಲ್ಲ ಗುರುವೃಂದಕ್ಕೆ ಹಾಗೂ ಎಲ್ಲ ನಮ್ಮ ಸಹಪಾಠಿಗಳಿಗೆ ವಂದನೆಗಳನ್ನು ಹೇಳ ಬಯಸುತ್ತೇನೆ. ಮಂಗಳ ಹಾಡಿನೊಂದಿಗೆ ಈ ಕಾರ್ಯಕ್ರಮ ಬೆಳಗುವೆ ಮಂಗಳ ಕಾಳತಿಯ ಗಜ ಶರ್ಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳದ ಗೌರಿ ಮಹೇಶಗೆ ಬೆಳಗುವೆ ಮಂಗಳದಾರತಿಯ ಗಣಪತಿ ಪೀಠ ಸಾರಥಿಯ ಓಂ ಜಗನ್ನಾಥವೆಂದು ಕಲಾತೀರ್ಥಂ ತಸ್ಮೈ ಶ್ರೀ ಗುರೇ ನಮಃ ಜೈ ಮಂಗಲಂ ಜೈ ನಮಃ ಪಾರ್ವತಿ ನಮಃ. ಎಲ್ಲ ಸರಿಯಾಗಿ ಎಲ್ಲರ ಸುಖವನ್ನು ಎದೆಯಾಳದಲ್ಲಿ ಹಚ್ಚಿಕೊಂಡಿರುವ ಅಚ್ಚಳಿಯದ ಗುಂಗುರನಪೂ ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣುಚ್ಚಲ್ಲಿ ಕಣ್ಣೀರು ನೆನಪು. ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದಲು ಹಿಡಿದ ಬಣ್ಣದ ಚಿಟ್ಟೆ ಮೊದ ಕತ್ತ ಜಾತ್ರೆಯ ವಾಚು ಮೊದ ಸೇದಿದ್ದ ಗಣೇಶ ಬೀಡಿ ಮೊದ ಕೂಡಿಟ್ಟ ಹುಂಡಿಯ ಕಾಸು ಮೊದ ಕಂಡಾಟು. ಇವತ್ತು ವೆಡ್ಡಿಂಗ್ ಆನಿವರ್ಸರಿನ ಆಚರಿಸ್ಕೊಳ್ತಿರುವಂತ ನಮ್ಮೆಲ್ಲರ ನಮ್ಮ ಪ್ರೀತಿಯ ಗುರುಗಳಾದ ವಿ ಎಸ್ ಚಲಂತಿರಾವ್ ಸರ್ ಹಾಗೂ
ಮದುವೆಯ ನಾಚ್ಬಿಡಿ ಮೇಡಮ್ ಅವರಿಗೆ ಮದುವೆಯ ವಾರ್ಷಿಕೋತ್ಸವದ ಶುಭಾಶಯಗಳು. ಹಾಗೆ ಎಲ್ಲರೂ ಒಂದು ಜೋರಾಗಿ ಸವಿ ನೆನಪು ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಸರ್ ಇದೇ ಖುಷಿಯಲ್ಲಿ ಮತ್ತು ಮೇಡಮ್ ನಿಮಗೆ ಒಂದು ಡ್ಯಾನ್ಸ್ ಒಡಕು ಹಾಕಿ ಕೇಳಬೇಕು ಅಂತ ದಯವಿಟ್ಟು ನಾನು ಗುರುಜಿ ಅವರಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಇಬ್ಬರಿಂದ ಡಾನ್ಸ್ ಇರುತ್ತೆ ಅಂತ ವಿದ್ಯಾರ್ಥಿಗಳ ಒಂದು ಒತ್ತಾಸೆಯ ಮೇರೆಗೆ ಶಿವನಿಗೆ ಏರಿಸುವುದು 3 ದಳ ವಿಶ್ವೇಶ್ವರ ಹೆಸರು ಹೇಳಲು ನಾಚಿಪಡಿ ವಾ 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 ವಿಜಯಲಕ್ಷ್ಮಿ ಓನ್ಲಿ ವಿಜಯಲಕ್ಷ್ಮಿ ಅಂತಕ್ಕಂಥದ್ದನ್ನು ಹೇಳುತ್ತಾ ಗುರುಗಳಿಗೆ ತಮ್ಮೆಲ್ಲರ ಪರವಾಗಿ ವಿಜಯಲಕ್ಷ್ಮಿ ಅವರಿಗೆ ಧನ್ಯವಾದ. ನಮ್ಮ ಗುರುಗಳು ಇವರು ನಮ್ಮ ಗುರುಗಳು ನಮ್ಮ ಗುರುಗಳು ಇವರು ನಮ್ಮ ಗುರುಗಳು ನಮ್ಮೆಲ್ಲರ ಬದುಕಲ್ಲಿ ಬೆಳಕಾಗಿ ಬಂದವರು ನಮ್ಮೆಲ್ಲರ ಬದುಕಲ್ಲಿ ಬೆಳಕಾಗಿ ಬಂದವರು ನಮ್ಮ ಗುರುಗಳು ಇವರು ನಮ್ಮ ಗುರುಗಳು ನಮ್ಮ ಗುರುಗಳು ಇವರು ನಮ್ಮ ಗುರುಗಳು. ಹುಣ್ಣಿಮೆಯ ಚಂದ್ರನಂತೆ ನಮ್ಮ ಗುರುಗಳು ಬಡವರ ಬಾಳಲ್ಲಿ ಕಾಂತಿ ತಂದರು. ಹುಣ್ಣಿಮೆಯ ಚಂದ್ರನಂತೆ ನಮ್ಮ ಗುರುಗಳು ಬಡವರ ಬಾಳಲ್ಲಿ ಕಾಂತಿ ತಂದರು. ತಿದ್ದಿ ತೀಡಿ ಬುದ್ಧಿಯ ಹೇಳಿ ತಿದ್ದಿ ತೀಡಿ ಬುದ್ಧಿಯ ಹೇಳಿ ಜ್ಞಾನದ ಜ್ಯೋತಿಯ ಬೆಳಗಿದರು ಇವರು ಜ್ಞಾನದ ಜ್ಯೋತಿಯ ಬೆಳಗಿದರು ಇವರು ನಮ್ಮ ಗುರುಗಳು ಇವರು ನಮ್ಮ ಗುರುಗಳು ನಮ್ಮ ಗುರುಗಳು ಇವರು ನಮ್ಮ ಗುರುಗಳು.
ಬಾಗಲಕೋಟೆ ಜಿಲ್ಲೆಯ ಬೀಳಗಿಯಲ್ಲಿ ಜನಿಸಿ ಕೊಪ್ಪಳ ಜಿಲ್ಲೆಯ ವಂಕಲಕುಂಟದ ಗ್ರಾಮದಲ್ಲಿ ನೆಲೆಸಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿಯಲ್ಲಿ ಜನಿಸಿ ಕೊಪ್ಪಳ ಜಿಲ್ಲೆಯ ವಂಕಲಕುಂಟದ ಗ್ರಾಮದಲ್ಲಿ ನೆಲೆಸಿ ಸುದೀರ್ಘ ಕಾಲ ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ ನೀವು ನೀವು ಅಂತ ಶುರುವಾದ ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ಮಳೆಯು ಬರಲು ಕಾಗದಾನೆ ನಮ್ಮನ್ನ ಬೆಳೆಸೋ ದೇವರೇ ನಿಮಗೆ ಏನಿಂತ ಮಮಕಾರ ದಾರಿಯ ಹುಡುಕೋ ಗುರುವೇ ನಿನಗೆ ಆ ದೇವ್ರೇ ಜೊತೆಗಾರ ಸಾವಿರ ಜನ್ಮ ಬಂದಾಗೂ ಭವಿಷ್ಯದ ಶಿಲ್ಪಿ ನೀನಾಗೂ ನಿಮಗುಂಟು ನಾನಾ ವೇಷ ನಿಮ್ಮ ಮಾತಿನಲ್ಲೇ ರೂಪ ಮಕ್ಕಳೆಲ್ಲ ನಿಮಗೆ ಋಣಿಯಾಗಿರುವೆವು ರೇ 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 ಗುರುಗಳೇ ರೇ 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 ಪುಣ್ಯಾತ್ಮರು ನೀವು ನಿಜವಾಗಿ ರೇ 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 ಗುರುಗಳೇ ರೇ 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 ಪುಣ್ಯಾತ್ಮರು ನೀವು ನಿಜವಾಗಿ ನಮ್ಮನ್ನ ಬೆಳೆಸೋ ದೇವರೇ ನಿಮಗೆ ಏನಿಂತ ಮಮಕಾರ
ಅವನು ಗುರು ಹೇಳಿದ ಮಾತಲ್ಲಿ ಸುಳ್ಳೇ ಇಲ್ಲ. ಈ ಜಗದಲ್ಲಿ ಗುರು ಮುಂದೆ ಏನೂ ಇಲ್ಲ. ಹೆತ್ತವರ ರೀತಿ ಜ್ಞಾನ ಜನ ಕುಂತಲ್ಲಿಯೇ ಇಮಗೆ ಸಿಂಹಾಸನ. ದೇವರಂದ್ರೆ ಇವರೇರಿ, ನಮ್ಮ ತಾಯಿ ತಂದೆ ನೀವೇರಿ. ದೇವರಂತ ಸ್ಥಾನ ರಾಧಾಕೃಷ್ಣನವರ ರೂಪ. ದೃಷ್ಟಿ ಇಟ್ಟು ನೋಡಿದರೆ ಸೃಷ್ಟಿ ಇವರ ಬೋಧನೆಯಲ್ಲಿ ಗುರುಗಳೇ ಪುಣ್ಯಾತ್ಮರು ನೀವು ನಿಜವಾಗಿ. ಬದಲಾಯಿತು ಇದ್ದು ಹೇಳುವ ಎರಡನೇ ದೇವರಯ್ಯ. ನಮ್ಮಲ್ಲಿಯೇ ಯಾವ ಭೇದ ಇಲ್ಲ, ನಂಬಿದರೆ ಎಂದು ನರಕ ಇಲ್ಲ. ನೀವು ದೇವರು ನಮ್ಮ ಗುರುಗಳೇ, ನಗು ಮನಸ್ಸು ನಿಂದು ಮದರಂಗಿ. ಜ್ಞಾನ ಇದ್ದೋರಿಗೆ ಜ್ಞಾನ, ಜ್ಞಾನ ಇದ್ದೋರಿಗೆ ಗೆಲುವು. ಮಾನ ಪ್ರಾಣ ಸಾಧನೆಯೊಂದೇ ಗುರುಗಳ ವರದಾನ. ಗುರುಗಳೇ ಪುಣ್ಯಾತ್ಮರು ನೀವು ನಿಜವಾಗಿ. ನಾಳೆ ಮಾಡ್ಕೊಂಡು ಬರ್ತೀವ್ರಿ. पोयम राजा जाता नोड लक्ष्मी
దగ్గర మీద దగ్గర మీద sentence. And the sweet of diet. Who is the freedom fighter? I had a doubt. Who is the freedom fighter? ಮೇಡಮ್ ಮನೆ ಸರ್ ಬಂದ್ರು ಇಲ್ಲ ಸರ್ ಬಂದ್ರು ಸರ್ ಬಂದ್ರ ಎಲ್ಲರಲ್ಲಿ ಒಂದು ತಪ್ಪು ಕಲ್ಪನೆ ಐತಿ ಏನಂದ್ರ 1942 ಕ್ವಿಟ್ ಇಂಡಿಯಾ ಚಳವಳಿ ಸ್ವಾತಂತ್ರ್ಯ ಬದುಕೊಂಡು ಕಲ್ಪನೆ ಇವತ್ತು ನಮ್ಮ ಇತಿಹಾಸದಲ್ಲಿ ಐತಿ. ಆದ್ರೆ ನೈಜವಾಗಿ ಭಾರತ ಸ್ವಾತಂತ್ರ್ಯ ಹೆಂಗ್ ಬಂತು? 42ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಆರಂಭ ಆದಾಗ ಎಲ್ಲಾ ಸ್ವತಂತ್ರ ಸೇನಾನಿಗಳು ಜೈಲಾಗಿದ್ರು. ಮಹಾತ್ಮ ಗಾಂಧಿ, ವಲ್ಲಭಾಯ್ ಪಟೇಲ್ ಎಲ್ಲರೂ ಜೈಲಾಗಿದ್ರು. ಸಿದ್ದರಾಮಯ್ಯ, ಸುಭಾಷ್ ಚಂದ್ರ ಬೋಸ್ ಒಂದು ಕಡೆ ಫ್ರಾನ್ಸ್, ಇಂಗ್ಲೆಂಡ್, ಅಮೆರಿಕಾ, ರಷ್ಯಾ ಇದ್ರೆ, ಇನ್ನೊಂದು ಕಡೆ ಜರ್ಮನಿ, ಇಟಲಿ. ಜರ್ಮನಿ ಇಟಲಿಯಲ್ಲಿ ಯಾರಿದ್ರು? ಮುಸೋಲಿನಿ ಇದ್ದ. ಜರ್ಮನಿಯಲ್ಲಿ ಹಿಟ್ಲರ್ ಇದ್ದ. ಹಿಟ್ಲರ್ ಬ್ರಿಟಿಷರ ವಿರುದ್ಧ ಇದ್ದ. ಹಿಟ್ಲರ್ನ ಸಹಾಯ ಯಾಚನೆ ಮಾಡಲು ಸುಭಾಷ್ ಚಂದ್ರ ಬೋಸ್ ಅವರು ಏನ್ ಮಾಡಿದ್ರು? ಜರ್ಮನಿಗೆ ಹಿಟ್ಲರ್ ಎಲ್ಲಿವರೆಗೂ ಬಂದಿದ್ದ? ಲಂಡನ್ ಪಟ್ಟಣವರೆಗೂ ಹಿಟ್ಲರ್ನ ಸೇನೆ ಒಳಗೆ ಬಂದಿತ್ತು.
ಇಡೀ ಜಗತ್ತಿನಾದ್ಯಂತ ಬ್ರಿಟಿಷ್ ಏನಾಗಿದ್ರು ಕಡಿಮೆ ಆಗಿದ್ರು. ಆ ಟೈಮಲ್ಲಿ ಪೂರ್ತಿ ಎಲ್ಲ ಹಾಳಾಗಿದ್ರು. ಅಂತ ಟೈಮಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ನಡೆದು ಬಿಟ್ಟಿದ್ದ ಅವರು ಭಾರತವನ್ನ ಬಿಟ್ಟು ಹೋದ್ರೆ ಹೊರತು ನಮ್ಮವರ ಸರಕಾರದ ಹೋರಾಟದಿಂದ ಹ್ಯಾಂಡ್ ಓವರ್ ಮಾಡಬೇಕು. ಸುಭಾಷ್ ಚಂದ್ರ ಬೋಸ್ನ ಇಂಗ್ಲೆಂಡ್ಗೆ ಹ್ಯಾಂಡ್ ಓವರ್ ಮಾಡಬೇಕು. ಆದ್ರೆ ಅವಾಗಿದ್ದಂತ ವಲ್ಲಭಾಯ್ ಪಟೇಲ್ ಅವರು ಒಪ್ಪುದಿಲ್ಲ ಅಂದ್ರೆ ಇನ್ನೇನಾಯ್ತು, ನೀವು ಸುಭಾಷ್ ಚಂದ್ರ ಬೋಸ್ನವರು ಬಿಡಬೇಕು, ಇಲ್ಲ ಸ್ವಾತಂತ್ರ್ಯ ನಿರಾಕರಣೆ. ಅದಕ್ಕೆ ವಲ್ಲಭಾಯ್ ಪಟೇಲ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಬಂದು ಕೆಲಸ ಇರ್ತಾರೆ. ಏನಂದ್ರೆ ರಷ್ಯಾಗೆ ಪಲಾಯನ ಮಾಡಿ ಒಂದು ವಿಮಾನವನ್ನು ಹೊಡೆದು ಉಳಿಸೋಣ, ಹೊರಡು ಉಳಿದು ಏನು ವಿಮಾನ ಕ್ರ್ಯಾಶ್ ಆಗುತ್ತಲ್ಲ. ನಮಗೆ ಎಲ್ಲಾ ಜಗತ್ತಿಗೆ ಹಿಟ್ಲರ್ ಬೇಡ ಇರ್ಬೋದು, ಆದ್ರೆ ಭಾರತದ ಸ್ವತಂತ್ರ ಬರ ಹಿಟ್ಲರ್ನು ಕಾರಣ. ಹಿಟ್ಲರ್ ಬ್ರಿಟಿಷ್ ವಿರೋಧಿ ಆಗಿದ್ದ. ಲಂಡನ್ ವರೆಗೂ ಹಿಟ್ಲರ್ ಜರ್ಮನಿ ಸೈನ್ಯ ಬಂದಿತ್ತು. ಅವ್ರ ಮನ್ಯಾಗ ಬೆಂಕಿ ಇಟ್ಟಿದ್ದು ನಮ್ಮ ದೇಶದ ಮೇಲೆ ಏನ್ ಆಳ್ವಿಕೆ ಮಾಡ್ತಾರೆ. ಸೊ ಬ್ರಿಟಿಷ್ ಯಾಕೆ ಭಾರತವನ್ನ ಬಿಟ್ಟು ಬಾರ್ದು ಅಂದ್ರ ಅವರಲ್ಲಿರೋ ಸಂಪನ್ಮೂಲ ಹಾಳಾಗಿ ಅವ್ರ ಮನ್ಯಾಗ ಬೆಂಕಿ ಬಿಟ್ಟು ಅನಿವಾರ್ಯವಾಗಿ ಅವ್ರ ಭಾರತವನ್ನ ಬಿಟ್ಟು ಹೋದ್ರು. ಆ ಅನಿವಾರ್ಯತೆ ಬರಕ್ಕೆ ಕಾರಣ ಆದವ್ರು ಯಾರಂದ್ರ ಸುಭಾಷ್ ಚಂದ್ರ ಬೋಸ್. ಸಮಾಜ ವಿಷಯದ ಕುರಿತು ಬಹಳ ಚೆನ್ನಾಗಿ ಪಾಠವನ್ನು ಮಾಡಿದ್ದಾರೆ. ನೀವು ಕೂಡ ಎಂಜಾಯ್ ಮಾಡಿದ್ದೀರಿ. ಮಧ್ಯೆ ಮಧ್ಯದಲ್ಲಿ ಓಕೆ, ನಾವೀಗ ನಿಮ್ಮದು ನೋಡೋಣ. ಈಗ ಡ್ರಾಯಿಂಗ್ ಎಷ್ಟು ಜನ ಟಚ್ ಇದ್ದೀರಿ ಅಂತ ನೋಡ್ತೀನಿ, ಅಬ್ಸರ್ವ್ ಮಾಡ್ತೀನಿ. ಹೌದಾ, ಭಾಳ ಜನ ಹೇಳ್ತಿರ್ತಾರೆ ಸರ್ ಡ್ರಾಯಿಂಗ್ ಹಾಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತಿದ್ದೆ ಅಂತ. ಈಗ ಎಷ್ಟು ಜನ ಟಚ್ ಇದ್ದೀರಿ ಅಂತ ನೋಡೋಣ. ನೀವು ನಾನು ಕೆಲವೊಂದು ಹಿಂಟ್ಸ್ಗಳು ಕೊಡ್ತೀನಿ, ನೀವು ಒಂದು ಕಂಪ್ಲೀಟ್ ಮಾಡಿ ಮಾಡ್ತೀರಿ. ಎಂಜಾಯ್ ಮಾಡೋಣ, ಹಿಡಿದಿರಿ ಬರ್ರಿ. ನಂಗೆ ಭಾಳ ಖುಷಿ. ನೀವು ಎಲ್ಲರೂ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಹಶು ಅಂತ ಹೋಗಿತ್ತು. ಅದು ಸುಮ್ ಹೊಟ್ಟಿಗೆ ಬಿಟ್ಟರೆ ಊಟ ಏನೋ ಮಾಡ್ಬೇಕಂತ ಚಡ್ಪಡಿಕೆ ಸರ್. ಇದಕ್ಕಾಗಿ ನಮ್ಮ ಹುಡುಗರಿಗೆ ಚಪ್ಪಾಳೆ. ಮತ್ತೊಂದು ಸಾರಿ ನಮ್ಮೆಲ್ಲ 10 ವರ್ಷ ಹೆಚ್ಚು ಕಡಿಮೆ ಹಿಂದೆ ಹೋಗಿ ಮತ್ತೆಲ್ಲ ನಮ್ಮ ಸ್ಟಾಫ್ ನಾವ ನೀವ ಎಲ್ಲರಿಗೂ ಮತ್ತೆಲ್ಲ ಟೈಮ್ ಸಾಲಿ ಬೇಕು. ಸಾಲಿ ಬರುತ್ತೆ ಯಾವತ್ತೋ ಒಂದು ದಿನ ಸಾಲದೆ
ಮಾಹಿಲ್ದು ಚೈತದೆ ಬೆಳಗಿನ ಈ ಪ್ರೀತಿ ತರಲು ಸಾಧ್ಯವೇ ದಾರಿ ಬೇಡ ಸುಖವಿಲ್ಲ ದೂರ ಬೇಡ ಅಂಕೆ ಇಲ್ದ ಶಂಕೆ ಬೇಡ ಸಂತೆಯಲ್ಲಿ ಚಿಂತೆ ಬೇಡ ಅಂತೆ ಕಂತೆ ಮಾತೆ ಬೇಡ ಗುಂಪು ಬಿಂಕವೆಲ್ಲ ಬೇಡ ದುಃಖಕ್ಕೆ ಹೇಳು ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಮರಿಬೇಡ ಓ ಅಭಿಮಾನಿ
ಮಾತು ಮರಿಬೇಡ ಓ ಅಭಿಮಾನಿ